ದಿ ಸ್ಟೋರೀಸ್ಗೆ ಸ್ವಾಗತ. ಬನ್ನಿ ಒಂದು ಕತೆ ಕೇಳೋಣ. ಇದು ಹುಬ್ಬಳ್ಳಿಯಲ್ಲಿ ನಡೆದ ನೈಜ ಘಟನೆ ಆಧಾರಿತ ಒಂದು ಕತೆ. ಒಂದು ಚಿಕ್ಕ ಹಳ್ಳಿ, ಒಂದು ಸಾಮಾನ್ಯ ಮನೆ, ಒಬ್ಬ ತಂದೆ, ಒಬ್ಬ ತಾಯಿ, ಅವರಿಗೊಂದು ಮುದ್ದಾದ ಮಗಳು ತಾನ್ಯಾ. ತಾನ್ಯಾಗೆ ತನ್ನ ತಂದೆ ತಾಯಿ ಅಂದರೆ ಅಷ್ಟು ಪ್ರೀತಿ. ತಾನ್ಯಾ, ಅವಳಿಗೀಗ ವಯಸ್ಸು 19. ಒಂದು ದಿನ ಅವಳ ಲೈಫಿಗೆ ಒಬ್ಬ ಎಂಟ್ರಿ ಕೊಟ್ಟ, ಇನ್ಸ್ಟಾಗ್ರಾಮ್ ಮೂಲಕ. ಫಸ್ಟಿಗೆ ಟೈಮ್ ಪಾಸಿಂದನೇ ಸ್ಟಾರ್ಟ್ ಆಗಿದ್ರೂ ಕೂಡ ಆಮೇಲೆ ದಿನ ಕಳೆದಂತೆ ಅವರಿಬ್ಬರಿಗೆ ಬಿಟ್ಟಿರಕ್ಕಾಗ್ತಿರ್ಲಿಲ್ಲ. ತಾನ್ಯಾ ವಿವೇಕ್ಗೆ ಯಾವಾಗಲೂ ಹೇಳ್ತಾ ಇದ್ಲು, ನೀನಿಲ್ಲದೆ ನಾನು ಇರಕ್ಕಾಗಲ್ಲ. ಅಷ್ಟೊಂದು ಆಳವಾದ ಪ್ರೀತಿ ಅವರದು. ತಾನ್ಯಾ ಮತ್ತು ವಿವೇಕ್ನ ಸಂಬಂಧ ಹಳ್ಳಿಯಲ್ಲಿ ಚರ್ಚಾ ವಿಷಯವಾಗಿತ್ತು. ಆದರೆ ಇಲ್ಲಿ ಪ್ರೀತಿ ಮುಖ್ಯವಾಗಿರಲಿಲ್ಲ, ಜಾತಿ ಮುಖ್ಯವಾಗಿತ್ತು. ತಾನ್ಯಾಳ ತಂದೆಗೆ ವಿವೇಕ್ ಇಷ್ಟವಾಗಿರಲಿಲ್ಲ, ಕಾರಣ ಅವನ ಜಾತಿ. ಮನೆಯೊಳಗಡೆ ಪ್ರೀತಿ ಸೋತಿತ್ತು. ಪ್ರೀತಿ ಮನೆ ಬಿಟ್ಟು ಓಡಿ ಹೋಯಿತು. ಪೊಲೀಸ್ ಅವರ ಸಹಾಯದಿಂದ ಗ್ರಾಮೀಣ ಠಾಣೆಯಲ್ಲಿ ಮದುವೆ. ಪೊಲೀಸ್ ಮುಂದೆ ತಾನ್ಯಾಳ ತಂದೆ ತಾಯಿ ಸಹಿ ಹಾಕಿದ್ರು, ನಾವು ಯಾವುದೇ ತೊಂದರೆ ಕೊಡುವುದಿಲ್ಲ ಅಂತ. ಆದರೆ ಆ ಸಹಿ ಪೇಪರಲ್ಲಿ ಮಾತ್ರ ಇತ್ತು, ಹೃದಯದಲ್ಲಿ ಅಲ್ಲ. ಕೆಲವು ತಿಂಗಳ ನಂತರ ದೂರದ ಹಳ್ಳಿಯಲ್ಲಿ ತಾನ್ಯಾ ಹೊಸ ಜೀವನಕ್ಕೆ ಹೊಂದಿಕೊಳ್ತಿದ್ಲು. ಸಣ್ಣ ಮನೆ, ಗಂಡ, ಮತ್ತೆ ಹೊಟ್ಟೆ ಒಳಗಡೆ ಬೆಳೆಯುತ್ತಿದ್ದ ಜೀವ. ಒಂದು ದಿನ ತಾನ್ಯಾ ತನ್ನ ಕೈಯಲ್ಲಿ ಫೋನ್ ಹಿಡಿದು ಸುಮಾರು ಹೊತ್ತು ಯೋಚನೆ ಮಾಡುತ್ತಾ ನಂತರ ಅವಳ ಅಮ್ಮನಿಗೆ ಫೋನ್ ಮಾಡ್ತಾಳೆ. ಅಮ್ಮ, ಹೇಗಿದ್ದಿ? ನಾನು ಗರ್ಭಿಣಿ. ಅವಳ ಧ್ವನಿಯಲ್ಲಿ ನಡುಕ. ಆ ಮಾತು ಕೇಳಿದ ಕ್ಷಣ ಶೀಲಾ, ಎಷ್ಟಾದರೂ ಒಂದು ಅಮ್ಮ ಅಲ್ವೇ? ಅಮ್ಮ ಅಂದರೆ ಹಾಗೇನೆ, ಏನೇ ಆದರೂ ತನ್ನ ಮಕ್ಕಳನ್ನು ಬಿಟ್ಟು ಕೊಡೋದಿಲ್ಲ. ಮನೆಗೆ ಬಾ ಮಗಳೇ, ನಿನ್ನನ್ನು ನೋಡಬೇಕು ಎಂದು ಶೀಲಾ ಹೇಳಿದಾಗ ತಾನ್ಯಾಗೆ ತುಂಬ ಖುಷಿಯಾಯಿತು. ಅವಳು ವಿವೇಕ್ಗೆ ಈ ವಿಷಯವನ್ನು ತಿಳಿಸಿದ್ಲು. 7 ತಿಂಗಳ ಗರ್ಭಿಣಿ ತಾನ್ಯಾ ವಿವೇಕ್ ಜೊತೆ ಮತ್ತೆ ಹುಬ್ಬಳ್ಳಿಗೆ ಬಂದ್ಲು. ಆದರೆ ತಾನ್ಯಾಳ ಮನೆಗೆ ಹೋಗಲಿಲ್ಲ. ಅವರಿಬ್ಬರು ಆ ರಾತ್ರಿ ವಿವೇಕ್ ಮನೆಗೆ ಹೋದರು. ಮನೆಯೊಳಗಡೆ ದೀಪ ಕಡಿಮೆ, ಉಸಿರು ಮಾತ್ರ ಜೋರಾಗಿ. ತಾನ್ಯಾ ತನ್ನ ಹೊಟ್ಟೆಗೆ ಕೈ ಇಟ್ಟು ಮಂದವಾಗಿ ಹೇಳಿಕೊಂಡ್ಳು, ಕಂದ, ನಾವು ಸುರಕ್ಷಿತವಾಗಿದ್ದೇವೆ. ಆ ಕ್ಷಣದಲ್ಲಿ ಮನೆಯ ಹೊರಗಡೆ ಒಂದು ಕಾರು ಬಂತು. ಲೈಟ್ ಆಫ್, ಎಂಜಿನ್ ಆಫ್, ಮೌನ, ನಿಧಾನ ಹೆಜ್ಜೆಗಳು. 1, 2, 3 ಜನ. ಅದರಲ್ಲಿ 2 ಮುಖಗಳು, ಅರುಣ್ ಮತ್ತು ವೀರು. ಕಣ್ಣಲ್ಲಿ ದ್ವೇಷ. ವಿವೇಕ್ ಅವರ ಹತ್ರ ಮಾತಾಡಕ್ಕೆ ಹೋಗ್ತಾನೆ. ಆದರೆ ಹಿಂದಿಂದ ಅವನ ತಲೆಗೆ ಒಂದು ಬಲವಾದ ಹೊಡೆತ. ವಿವೇಕ್ ನೆಲಕ್ಕೆ ಬಿದ್ದ. ರಕ್ತ ಮನೆಯ ಮೌನವನ್ನು ಕತ್ತರಿಸಿತು. 3ನೇ ಮುಖ ತಾನ್ಯಾಳ ಅಪ್ಪ ಪ್ರಕಾಶ್. ತಾನ್ಯಾ ಕೂಗ್ತಾಳೆ, ಅಪ್ಪ, ನಾನು ನಿಮ್ಮ ಮಗಳು. ಅಪ್ಪ ಅಂತ ಕೂಗಿದ್ರು ಪ್ರಕಾಶ್ ಮನಸ್ಸು ಕರಗಲಿಲ್ಲ. ಯಾಕಂದರೆ ಆ ಕ್ಷಣದಲ್ಲಿ ಅವನು ಅವಳ ಅಪ್ಪ ಆಗಿರಲಿಲ್ಲ. ಕಬ್ಬಿಣದ ರಾಡ್ ಮೇಲಕ್ಕೆ ಏರಿತು. ತಾನ್ಯಾಳ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಮಾತ್ರ, ಜಾತಿ ಮಗುವಿಗಿಂತ ದೊಡ್ಡದ? ಒಂದು ಹೊಡೆತ, ಅವಳು ಕುಸಿದು ಬೀಳ್ತಾಳೆ. ಇನ್ನೊಂದು ಹೊಡೆತ. ಈ ಬಾರಿ ಅದು ತಾನ್ಯಾಳ ಮೇಲೆ ಮಾತ್ರವಲ್ಲ, ಅವಳ ಹೊಟ್ಟೆಯೊಳಗಿರುವ ಜನಿಸದ ಜೀವದ ಮೇಲೂ. ಪೊಲೀಸ್ ಸೈರನ್, ಜನರ ಗುಂಪು,
ರಕ್ತದ ಗುರುತು. ಒಬ್ಬ ಪೊಲೀಸ್ ಕೇಳ್ತಾನೆ, ಇದು ಯಾರು ಮಾಡಿದ್ದು? ಮೌನ. ಇಲ್ಲಿ ತಾನ್ಯಾಳ ಮನೆಯವರು ಮಾತ್ರ ಈ ಕೊಲೆಗೆ ಕಾರಣವಲ್ಲ, ಆ ಇಡೀ ಹಳ್ಳಿಯ ಜನರ ಮನಸ್ಥಿತಿ ಕೂಡ ಈ ಕೊಲೆಗೆ ಕಾರಣ. ವಿವೇಕ್ನ ಜೀವ ಹೇಗೋ ಉಳಿಯಿತು, ಆದರೆ ಆ ರಾತ್ರಿ ಒಬ್ಬ ಹುಡುಗಿ ಸತ್ತಳು, ಒಂದು ಮಗು ಸತ್ತಿತ್ತು. ಆದರೆ ಅದಕ್ಕಿಂತ ದೊಡ್ಡದು ಅಪ್ಪ ಅನ್ನೋ ಅರ್ಥವೇ ಸತ್ತು ಹೋಯ್ತು. ಜಾತಿ ಉಳಿದಿರಬಹುದು, ಆದರೆ ಮಾನವೀಯತೆಯಲ್ಲಿ ಸಂಬಂಧಗಳು ಎಲ್ಲಿ? ಒಬ್ಬ ತಂದೆ ತನ್ನ ಮಗಳನ್ನು ಕೊಂದಾಗ ಈ ಸಮಾಜ ನಿಜಕ್ಕೂ ಜೀವಂತ ಇದೆಯಾ? ಇನ್ನಷ್ಟು ಕತೆಗಳಿಗೆ ಡಿ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡಿ ಸ್ಟೋರೀಸ್, ಬನ್ನಿ ಕತೆ ಕೇಳೋಣ.